ಏನು ಅವನಿಗೆ ಮಗ ಅಂತೀರಾ? ಯಾಕೆ ಹೇಳ್ತೀರಾ? ನೀವು ಅಣ್ಣಾಗ್ತೀರಾ? ನೀವು ಅಣ್ಣಾಗ್ತೀರಾ? ನೀವು ಅಂತ ಹೇಳಕ್ಕೆ ಆಗ್ತೀರಾ ನೀವು? ಇವ್ರಿಗೆ ವಾರಕ್ಕೆ 15,000 ರೂಪಾಯಿ ಬೇಕಂತೆ, ವಾರಕ್ಕೆ 15,000 ರೂಪಾಯಿ ಬೇಕಂತೆ ಒಂದು ಅಂಗಡಿ ಹಾಕಕ್ಕೆ. ಗಾಡಿ ಕೊಡೋದು, ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕೋದು, ಇವರು ರಾತ್ರಿ ಯಾರ್ಯಾರು ಅಂಗಡಿ ಓಪನ್ ಮಾಡ್ತಾರೆ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡೋದು, ಅದು ತಿಂಗಳು ಮಾತಾಡ್ಬೇಕಂತೆ, ವಾರ ಮಾತಾಡ್ಬೇಕಂತೆ. ಕಾನೂನು ರೀತಿಯಲ್ಲಿ ಮುಟ್ಟಿಸ್ತೀರಾ? ಮುಟ್ಟಿಸಿ, ತೊಂದರೆ ಇಲ್ಲ, ನಮ್ಗೇನು ತೊಂದರೆ ಇಲ್ಲ, ಮುಟ್ಟಿಸಿ. ಅವನ ಹತ್ರ ದುಡ್ಡು ಏನಕ್ಕೆ ಕೇಳ್ತೀರಾ? ಏನಕ್ಕೆ ಕೇಳ್ತೀರಾ ದುಡ್ಡು? ಒಬ್ಬೊಬ್ರು ಬರ್ತಾರೆ 500 ರೂಪಾಯಿ ತೊಗೊಳ್ತಾರೆ, ಒಬ್ಬ 200 ರೂಪಾಯಿ ತೊಗೊಳ್ತಾನೆ, ಒಬ್ಬ 1000 ರೂಪಾಯಿ ತೊಗೊಳ್ತಾನೆ. ಅದು ಬಿಟ್ಟು ಮಗ ಸುಳ್ಳು ಮಗ ಅಂತಾರೆ ಸರ್. ಇದು ಸರಿನಾ? ನಾನು ಕೇಳ್ತಿರೋದು ಇಷ್ಟೇ ಸರ್. ಈ ರೀತಿ ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಮಿಡ್ ನೈಟ್ ಆಪರೇಷನ್ನ ಮೂಲಕ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸರ ಮಿಡ್ ನೈಟ್ ಹಫ್ತಾ ವಸೂಲಿ ದಂಧೆಯನ್ನ ಬಯಲು ಮಾಡಿತು. ನಡುರಾತ್ರಿ ವ್ಯಾಪಾರ ಮಾಡೋ ಪ್ರತಿ ಬೀದಿ ಬದಿ ವ್ಯಾಪಾರಿ ಸಿಂಗಲ್ ಸ್ಟಾರಿಗೆ ದಿನಕ್ಕೆ 500 ರೂಪಾಯಿ ಜೊತೆಗೆ ವಾರಕ್ಕೆ 15,000 ರೂಪಾಯಿ ಮುಟ್ಟಿಸಲೇಬೇಕು. ಇನ್ನು ಕಾನ್ಸ್ಟೇಬಲ್ಗಳಿಗೆ ದಿನಕ್ಕೆ 500 ರೂಪಾಯಿಯಿಂದ 1,000 ರೂಪಾಯಿ ಕೊಡದಿದ್ರೆ ವ್ಯಾಪಾರ ಮಾಡೋಕ್ಕೆ ಬಿಡೋದಿಲ್ಲ. ಲಂಚ ಕೊಟ್ರೆ ರಾತ್ರಿ ಇಡೀ ವ್ಯಾಪಾರ ಮಾಡಿದ್ರು ಕೇಳಲ್ಲ. ಈ ರೀತಿ ಸುಬ್ರಹ್ಮಣ್ಯಪುರ ಪೊಲೀಸರ ಲಂಚಬಾಕತನ ಮಿತಿ ಮೀರಿ ಹೋಗಿತ್ತು. ಲಂಚ ಪಡೆದು ನಿಯಮ ಮೀರಿ ಅಂಗಡಿಗಳನ್ನ ನಡುರಾತ್ರಿಯವರೆಗೂ ತೆರೆದಿಡಲು ಅವಕಾಶ ನೀಡೋ ಪೊಲೀಸರ ನಡೆಯ ಬಗ್ಗೆ ವಿಜಯ್ ಟೈಮ್ಸ್ಗೆ ನಿರಂತರವಾಗಿ ದೂರುಗಳು ಬರುತ್ತಲೇ ಇದ್ದವು. ಈ ದೂರಿನ ಸತ್ಯಾಸತ್ಯತೆ ಅರಿಯಲು ನಾವು ರಹಸ್ಯ ಕಾರ್ಯಾಚರಣೆಗೆ ಇಳದೇ ಬಿಟ್ವಿ. ನೀವೇ ಕೊಡ್ತೀರಾ ಅಥವಾ ಪೊಲೀಸರು ಇಲ್ಲೇ ಬಂದು ಇಸ್ಕೋತಾರ? ಅದು ತಿಂಗಳದ್ದು ಎಲ್ಲ ಇಲ್ಲೇ ಬರ್ತಾರಾ? ತಿಂಗಳದೆಲ್ಲ ಇಲ್ಲೇ. ಹಾಂ ಹಾಂ. ಎಷ್ಟು 1,500 ಕೊಡ್ತೀರಾ? ತಿಂಗಳು 1,500, ಡೈಲಿ 50. ಮಾಡೋಕ್ಕಾಗಲ್ಲ ಅಣ್ಣ. ಅಂದರೆ ಟೂ ವೀಲರ್ ಬಂದು ಅವ್ರು 50 ರೂಪಾಯಿ ತೊಗೊಂಡು ಹೋಗ್ತಾರೆ ಒಂದು. ಬಿಸ್ನೆಸ್ ಆಗ ನಾವೇ ಕೊಡ್ಬಿಡ್ತೀನಿ. ಬಿಸ್ನೆಸ್ ಆಗಿದಾಗ ಬಿಸ್ನೆಸ್ ಆಗದೆ ಇದ್ದಾಗ ಹೆಂಗೆ ಮಾಡ್ತೀರಾ? ಬಿಸ್ನೆಸ್ ಆಗಲಿ ಆಗಲಿ ಕೊಡಲೇಬೇಕು. ನಮಗೆ ಅಣ್ಣ ಬಂದು ಕೇಳ್ತಾರೆ, ಇಲ್ಲಿ ಹೇಳಲ್ಲ ಸುಮಾರು ದಿನ ಕೆಟ್ಕೋತಾ ಸುಮ್ಮನೆ ನಾಳೆ ದಿನ ನಮಗೆ ಅಂಗಡಿ ಹಾಕೋಕ್ಕೆ ತೊಂದರೆ ಕೊಡ್ಬಿಡ್ತಾರೆ. ರಹಸ್ಯ ಕಾರ್ಯಾಚರಣೆಗಾಗಿ ಬೀದಿ ಬದಿಯ ಹೋಟೆಲ್ ಒಂದರಲ್ಲಿ ಊಟ ಮಾಡುತ್ತಾ ಕೂತ್ಕೊಂಡ್ವಿ. ಆವಾಗ ಕಂಡಿದ್ದೆ ಸುಬ್ರಹ್ಮಣ್ಯಪುರ ಸ್ಟೇಷನ್ನ ಪೊಲೀಸರ ಮಿಡ್ ನೈಟ್ ಹಫ್ತಾ ವಸೂಲಿಯ ಕರಾಳ ಮುಖ. ದರ್ಶನ್ ಸ್ಟೇಷನ್ಗೂ ಮಾತಾಡಿದ್ದೀನಿ. ಇನ್ನೂ ಹೊಸದಾಗಿ ಮಾಡ್ತಾ ಇರೋದನ್ನು. ಏನು ಸ್ಟೇಷನ್ ಆಗಲ್ಲ ಅಣ್ಣ? ಸ್ಟೇಷನ್ ಏನಂದ್ರಪ್ಪ? ಅಣ್ಣ ಸ್ಟೇಷನ್ಗೆ ಸಪ್ರೇಟ್ ಮಾತಾಡಿದ್ದೀನಿ, ವೀಕ್ಲಿ ಸಪ್ರೇಟ್ ಮಾತಾಡಿ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದಾಗ ಇದು ಮಾಡ್ತೀನಿ. ವ್ಯವಸ್ಥೆ ದುಡ್ಡು ನಡೆಯಲ್ಲ. ಅದು ಎಲ್ಲಿಗೆ ನಡೀತಾ ಗೊತ್ತಾ? ಮೇಲಧಿಕಾರಿಗಳಿಗೆ ಹೋಗೋ ಗಂಟ ಈಗ ಇಲ್ಲಿ ನೋಡಪ್ಪ ನಾನೇನಂತೀನಿ, ಆಯ್ತು ಬಿಡ್ರ ನಮಗೆ ನನಗೆ ಕೊಟ್ಬಿಡಿ, ಯಾರೂ ಬರಲ್ಲ ಅಂತಂದ್ರೆ ನೀವು ಮಾಡ್ತೀವಿ. ನಮ್ಮ ಲೆವೆಲ್ ಇದ್ರೆ ಮೇಲ್ಗಡೆ ಅಧಿಕಾರಿಗಳ ಲೆವೆಲ್ ಇದ್ದಿದ್ರೆ ಏನಂದ್ರೆ ಅವರು ಆಯ್ತು ನಮಗೆ ಕೊಟ್ಬಿಟ್ರೆ ಹಿಂಗೆ ಮಾಡ್ತಾರೆ. ಅವ್ರ ಮೇಲ್ಗಡೆ ಅಧಿಕಾರಿಗಳು ACP DCPಗಳು ಇಲ್ಲಿ ಬರ್ಬೇಕಾದ್ರೆ ಅವ್ರ ಕಂಟ್ರೋಲಲ್ಲೂ ಆಯ್ತಾ. ಮಾತಾಡಿ ದರ್ಶನ ಫೋನ್ ಮಾಡ್ತೀನಿ. ಸರಿ ಅಣ್ಣ. ಆಯ್ತಾ ಮುಂದೆ ಕೇಳಿದ್ರ ಹೇಗಿದೆ ನೋಡಿ ಪೊಲೀಸರ ಹಫ್ತಾ ವಸೂಲಿಯ ಮೆನು. ಲಂಚ ಕೊಟ್ರೆ ಮಾತ್ರ ರಾತ್ರಿ ಎಷ್ಟೊತ್ತು ತನಕವೂ ವ್ಯಾಪಾರ ಮಾಡಬಹುದು. ಅಲ್ಲದೆ ಪ್ರತಿನಿತ್ಯ ಬರುವ ಎಲ್ಲಾ ಪೇದೆಗಳಿಗೂ ಹಫ್ತಾ ಕೊಡಬೇಕು. ಹಫ್ತಾ ಕೊಡದಿದ್ರೆ ಅವಾಚ್ಯ ಮಾತುಗಳಿಂದ ನಿಂದನೆ. ಹೌದು, ಪೊಲೀಸರಿಗೆ ಹಫ್ತಾ ಕೊಟ್ಟಿಲ್ಲ ಅಂದ್ರೆ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸ್ತಾರೆ. ಗಾಡಿ ತಗೊಂಡೋಗಿದ್ದೀನಿ, ಸಿಲಿಂಡರ್ ತಗೊಂಡೋಗಿದ್ದೀನಿ, ತಿರ್ಗಿ ಹಾಕೊಂಡು ಕೂತಿದ್ಯಾ? ಅಂಗಡಿ ಎತ್ಕೊಂಡು ಹೋಗ್ಬೇಕಾ ಹೇಳಬೇಕಾದ್ರೆ ನಿಮಗೆ ಕೂತ ಅಂಗಡಿ
ಅದೇ ನೀವು ಹಫ್ತಾ ಕೊಟ್ಟ ಮೇಲೆ ಪೊಲೀಸರ ವರ್ತನೆನೇ ಚೇಂಜ್ ಆಗುತ್ತೆ. ಅವರೇ ಕಾನೂನು ಮೀರಿ ಹೇಗೆ ಕೆಲಸ ಮಾಡಬೇಕು ಅನ್ನೋ ಐಡಿಯಾನೂ ಕೊಡ್ತಾರೆ. ಜೊತೆಗೆ ಹುಷಾರಾಗಿ ಕೆಲಸ ಮಾಡಿ ಅಂತನೂ ಹೇಳ್ತಾರೆ. ಇನ್ಸ್ಪೆಕ್ಟರ್ ಹತ್ರ ನಾನೇ ಮಾತಾಡಿ ಕಾಲ್ ಮಾಡ್ತೀನಿ, ಬಂದು ಬಿಡು ಸ್ಟೇಷನ್ಗೇನು ಅಂತಾರೆ. ಪೋಖ್ರಿಗಳು ಬಂದಾಗ ಆದಷ್ಟು ರೋಡ್ಗೆ ಹಾಕ್ಸ್ಬೇಡ ಗಾಡಿಗಳು, ಅಲ್ಲಿ ದೂರ ಹಾಕಿ ಸ್ವಲ್ಪ ದೂರ. ಗುರುವಾರ, ಶುಕ್ರವಾರ, ಶನಿವಾರ ಆದಷ್ಟು ಕಡಿಮೆ ನೋಡಿ. ಒಂದು 3 ತಿಂಗಳು ಹಿಂದೆ ಆಗಿದ್ದಿಲ್ಲ, ಅರ್ಜಿ ಹಾಕತ್ತಲ್ಲ. ಅದು ಕ್ಯಾಮ್ರಾ ಅಲ್ವಾ, ಕ್ಯಾಮ್ರಾದಲ್ಲಿ ಕಾಣ್ತದೆ. ಆ ಕಡೆ ಒಂದು ದೊಡ್ಡ ಕ್ಯಾಮ್ರಾ ಇದೆ. ಆದಷ್ಟು ನೀನು ದೂರ ಮಾಡ್ತೀನಿ, ಬಂದು ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ರ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.